ಏನ್ ಮತ್ತೆ ಹಂಗೆ ಹಿಂಗ್ಯಾಕ್ ಕೂತೈತಿ ಮಾರಿ ಒಂಥರ ಸಾಪಗ ಮಾಡಿಯಲ್ಲ. ಆರಾಮಿದ್ದೀರಿ ಕಾಕರಿ? ಆರಾಮಿದೀವ, ನೀವ್ ಆರಾಮದಿರಲ್ಲ? ಹಾ ನಾನು ಆರಾಮ. ಮನ್ಯಾಗೆಲ್ಲ ಹೆಂಗ್ ನೋಡತ್ವ ಈಗ? ಮನೇಲಿ ನಡ್ದೈತ್ ಹಂಗಂಗೆ. ನೀವ್ ಹೇಳಕ್ಕೂ ಮುಂಚೆ ನನಗೇನು ಗೊತ್ತಿರ್ಲಿಲ್ಲ, ನೀವ್ ಹೇಳಿದ್ಮೇಲೆ ಎಲ್ಲ ಗೊತ್ತಾಯ್ತು. ನೀವ್ ಹೇಳ್ದಂಗ್ ನನ್ ಗಂಡ ಬರೀ ಅವ್ರ ಅಮ್ಮನ್ ಮಾತೆ ಕೇಳ್ತಿದ್ದಾನೆ. ನಾನು ನೋಡ್ಬೇಕಂತ ಹೇಳ್ಬಿಟ್ಟು ಟೆಸ್ಟ್ ಮಾಡ್ದೆ, ಅವ್ನ್ ಪೂರಾ ಅವ್ರ ಅಮ್ಮನ್ ಮಾತೇನೆ ಕೇಳ್ತಿದ್ದಾನೆ. ನಾ ಹೇಳ್ದಂಗ ಆತುಲು. ಮೊನ್ನೆ ನಿಮ್ ಮನಿ ಬಂದಾಗ ಹೇಳಾಕತ್ತಿದ್ನ, ಇಲ್ಕಕ್ಕ ನನ್ನ ಅತ್ತಿ ಚಲೋದಾಳು, ನನ್ನ ಗಂಡ ಚಲೋದಾನು ಅಂತ ಹೇಳಿ. ಅವ ಯಾವತ್ತಿದ್ರು ಅವ್ನ ಬೆನ್ನ ತಿರ್ಗಾಡ್ತಾನ. ಅವಂದ ಬಾಳ ಇದಿಲ್ಲ. ಇದೇ ರೀತಿ ಮಾಡ್ಕೋತಾ ಇದ್ರೆ ಅಂದ್ರೆ ಗಂಡ ಹೆಂಡತಿ ನೀವ್ ಹೆಂಗ ಗೊತ್ತಾನ, ಇಡೀ ಆಸ್ತಿ ಎಲ್ಲ ತನ್ನ ಮದುವೆ ಮಾಡ್ಕೊಂಡ್ ಇಬ್ಬರು ಹೊರಗೆ ಹಾಕಿಳಿದ್ರ ಒಂದ್ ತೊತ್ತು ಕೂಳಿಗೆ ಪ್ರಿಯ ಹಾಕಿರಿ ನೋಡ್ರಿ. ಅದಕ್ಕಾಗಿ ನನ್ನ ಗಂಡನ ಹೆಂಗಾರ ಮಾಡಿ ಕೈ ಆಗ್ತದ ಎಲ್ಲಾ ಆಸ್ತಿ ನಿನ್ನ ಗಂಡ ಹೆಸರಲ್ಲಿ ಮಾಡ್ಕೋ ಅಂತ ಹೇಳ ಈಗ ತಿಳಿಸಿ. ಎಟ್ ಹೇಳ್ರು ನಿನ್ನ ಗಂಡ ಏನು ತಿಳ್ಕೋದಿಲ್ಲ. ನೀವ್ ಹೇಳ್ತಿದ್ದೀರಿ ಕಾಕ ಆಸ್ತಿ ಬರಸ್ಕೊಳ್ರಿ ಅಂತ, ಆದ್ರೆ ನನ್ ಗಂಡ ನನ್ ಕೈಯಲ್ಲೇ ಉಳಿತಿಲ್ಲ. ನಾ ಹೆಂಗ್ ಮಾಡ್ಲಿ ಏನ್ ಮಾಡ್ಲಿ ನನಗಂತೂ ಒಂದು ತಿಳಿತಿಲ್ಲ. ನೋಡ್ತಂಗಿ ನಾ ಒಂದ್ ಮಾತು ಹೇಳ್ತೀನಿ ಅಂತ ಕೇಳ. ಏನು ನೀನು ಗಂಡ ಮಾತು ಕೇಳವಲ್ಲ ಅಂತ ಹಂಗ ಕೂತಿರ್ತೀವಕ, ನೀ ಹಂಗ ಕುಂದ್ರದಾಕೈತಿ. ಈಗ ಹೆಂಗಿದ್ರು ನಿಮ್ಮ ಮತ್ತಿಗೆ ನಿನಗ ಸ್ವಲ್ಪ ಬಂದೈತಿ ಇಲ್ಲ, ನ್ಯಾಯ ಬಂದೈತಿ. ನಿನ್ನ ಗಂಡ ಹೊರಗೋಗಿ ಅಂತ ಹೇಳ್ತಿ ಏನ. ಈಗ ನಿಮ್ಮ ಮತ್ತಿ ಏನಾರು ನಿನ್ ಕೇಳಾಕ್ ಬಂದಳ ಅಂದ್ರೆ ಹಚ್ಕೊಳಾರ್ದ ಮಾತಾಡ್ಬೋದು. ಆಕೆ ಏನಾರು ದಗದ ಮಾಡಂತಾರ ನೀವ ಮಾಡೋರ ನಮ್ದು. ಹಾ ಆಕೆ ನಿನಗೆ ಹೈತಕ್ಕ ನಿನ್ನ ಗಂಡ ಮನಿಗೆ ಬರ್ತಾನ, ನಮ್ಮ ಮೌನ ಕೂಡ ಆಕೆ ಮಾತಾಡ್ತಿ ಕೇಳ್ತಾನ. ಕೇಳ್ಕೊಡಿ ನೀ ಹೇಳ, ಒಂದು ಮಾತು ಹೇಳ್ಬೇಕು. ಅವ್ನು ಹೆಂಗ್ ಹೇಳ್ಬೇಕು, ಏನ್ ನಿಮ್ಮ ಮಗು ಬೇಕು ನಾ ಬೇಕು ಅಂತ ಕೇಳವ್ನ. ಅದಕ್ಕೇನು ಉತ್ತರ ಕೊಡ್ತಾನ ಗೊತ್ತಾಕೈತಿ. ನಿನ್ ಮ್ಯಾಲ ಪ್ರೀತಿ ಇತ್ತಂದ್ರ ನೀ ಬೇಕತ್ತಾನ, ನೀ ಬೇಡಾದ್ರ ಅವು ಬೇಕತ್ತಾನ. ಅಕಸ್ಮಾತ್ ಅವ್ವ ಬೇಕಂದ್ರ ತಿಪ್ಪ ನಾನ್ ತವ್ರ ಮನಿಗೆ ಹೋಗ, ನಾನು ಅವ ಏನ್ ಮಾಡ್ತಾನ ನೋಡ್ತಾನ. ಕಾಕ ನೀವ್ ಹೇಳ್ದಂಗೆ ಕೇಳ್ತೀನಿ. ನೀವ್ ಫಸ್ಟ್ ಸಲ ಹೇಳ್ದಂಗೆ ನಿಮ್ಮನ್ನೇ ತಪ್ಪಾಗಿ ತಿಳ್ಕೊಂಡಿದ್ದೆ, ಆದ್ರೆ ಈ ಸಲ ಮಾತ್ರ ನೀವ್ ಹೇಳ್ದಂಗೆ ಕೇಳ್ತೀನಿ. ನಾ ಮತ್ತೆ ಏನೇ ಕೆಲಸ ಹೇಳಿದ್ರು ನಾ ಮಾಡಕ್ ಹೋಗಲ್ಲ. ನನ್ ಗಂಡನ್ ಹೆಂಗಾದ್ರು ಮಾಡಿ ನಾ ಕೈಗೆ ತಗೋತೇನೆ. ಅಷ್ಟ್ ಮಾಡ್ತಂಗಿ ಬರಬ್ಬರಿ ಆಕೈತಿ ಅದು. ಯಾಕಂದ್ರೆ ನಿನ್ನ ಗಂಡ ಬರೀ ಅವು ಅನ್ನಕತ್ತಾನ. ಒಂದು ಸ್ವಲ್ಪ ಅವಂಗೊಮ್ಮೆ ಇದನ್ನ ಪಟ್ಟಿ ಅವಾಗ ಗೊತ್ತಾಕೈತಿ ಅವ್. ಆದ್ರೆ ಒಟ್ಟ ಅವ್ರದ್ದು ಮೊಟ್ಟ ಸಲ ಬರೀ ಬರತ್ತಂಗಿ ಯಾಕೈತಿಕ ನನ್ನ ಮಗಳ ಒಟ್ಟಿಲಿ ಅದಕ್ಕೆ ಹೆಂಗೆ ಹೇಳ್ತಾನ ತಪ್ಪು ತಿಳ್ಕೊಬೇಡ. ಏನ ನೀ ಆದ್ರೂ ನನ್ನ ಮಗಳ ಇದ್ದಂಗಿದಿ, ನೀನು ಸಂಸಾರ ಚಂದ ಇರ್ಲಿ ಅಂತೇಳಿ ನಾ ಅದಕ್ಕೆ ನೀನು ಬಂದು ಭೇಟಿಯಾಕನ. ಯಾಕಂದ್ರೆ ನಮ್ಮ ಅಕ್ಕದಾಳ ಆಕಿ ಭಾಳ ಹಚ್ಕೊಳಕ್ಕೆ ಅಲ್ಲಾಕಿ. ಮೊದಲ ಬೆನ್ನಿ ಬಿತ್ತು ತಮ್ಮನ ಹಚ್ಕೊಳ್ಳಿಲ್ಲಕ್ಕಿ, ಹೊರಗೆ ಹೋಗೋದಳ ನಾನು. ಅದಕ್ಕೆ ನೀ ಪಾಪ ಏನಾದ್ರೂ ಮನೆಗೆ ಬಂದಾಕಿದಿ. ಆದ್ರೆ ನೀಯಾರ ಚಂದ ಇರ್ಲಿ ಅಂತೇಳಿ ನಿನ್ಗೆ ಹೇಳಕತ್ತೇನೆ. ಹೆಂಗಾರ ಮಾಡಿ ನನ್ನ ಗಂಡನ ಕೈ ಆಗ್ತವ ಆಸ್ತಿಯಲ್ಲಿ ನಿಮ್ಮ ಹೆಸರಲ್ಲಿ ಮಾಡ್ಕೋರಿ. ಏನು ನಾನು ಐತಿನ ತಂಗಿ ನಾವ್ಯಾರು ತೆಗೆದೈತಿ. ಮತ್ತೆ ಯಾರು ಬಂದ್ರೆ ತೂಕ ಏನಾರು ತಿಳ್ಕೊಂಡ ನೀವು ಯಾಕೆ ಆಗಲೆಲ್ಲ ಬಂದ ಹುಡುಗಿ ಹೇಳ್ತಾನ ಮತ್ ನಮ್ಮ ಅಕ್ಕ ಏನಾರು ತಿಳ್ಕೊಬಾರದು. ಅದಕ್ಕೆ ನಾನು ನಡೀತೀನು. ಒಟ್ಟು ಅವ್ರ ಮನೆಗೆ ನಾನು ಹೇಳಕ್ ಬಂದ್ರ ಅದಕ್ಕೆ ಮಾತಾಡಿ ನೀನು ಒಟ್ಟು ಅಂಜಬೇಡ ಅವ್ರಿಗೆ, ಅಂಜ್ಕೊತ ಒಟ್ಟ ಮಾತಾಡ್ಬೇಡ ಅವ್ರಿಗೆ. ಕಡ್ಡಿ ಮುರಿದಂಗ ಮಾತಾಡ್ಬೇಡ. ಅವ್ರ ಏನ್ ಮಾಡ್ತಾರ ನಾನು ನೋಡ್ತೀನಿ. ಅಲ್ಲ ಸಾರು ಹುಟ್ಟಾಗರೆ ಎಡ್ಡ ರೊಟ್ಟಿ ಇದ್ದಾನು. ಹುಡುಗರೇ ಹೊಲಕ್ ಹೋಗ್ಯಾನ ಆಳ್ ನೋಡ್ಬೇಕು ಅಂತ ಈಗ ಅಡ್ಗಿನ ಮಾಡಿಲ್ಲ. ಬಂದ್ ನನ್ ಮಗ ಏನ್ ತಿನ್ಬೇಕು? ಎಲ್ಲದಾಕಿ ಕಾವೇರಿ, ಕಾವೇರಿ ಅಲ್ಲವ ಮನ್ಯಾಗ ಅಡ್ಗಿ ಏನೋ ಮಾಡಿಲ್ಲ. ಮಗ ಹೊರಗೆ ಹೋಗ್ಯಾನ, ಬಂದ್ ನಾವ್ ಏನ್ ಊಟ ಮಾಡ್ಬೇಕು? ಆ ನಿನ್ನ ಕೇಳಾಕತ್ತೀನಿ ನಾನು. ನಾ ಯಾಕೆ ಮಾಡ್ಲಿ? ನೀವು ಇದ್ದಿರ್ತಾನೆ, ನೀವು ಮಾಡೋಗ್ರಿ. ಹಾ ಏನಾತ ತಂಗಿ ನಿನ್ಗ? ದಿವ್ಸ ಈಗ ಹೊಂಟ ಚಂದ ಅಡ್ಗಿ ಮಾಡ್ತಿದ್ದಿ, ಇವತ್ತು ಏನಾಗೈತಿ ನಿನಗ? ನಿಮಗ್ ನಾಷ್ಟಾ ಮಾಡ್ಕೊಡ್ತೀನಿ, ಅಡ್ಗೆ ಮಾಡ್ಕೊಡ್ತೀನಿ, ನಿಮ್ ಚಾಕ್ರಿ ಮಾಡ್ತೀನಿ ಅಂತ ಬರ್ಕೊಟ್ ಬಂದಿದ್ದೀನೇನು? ನನಗ್ ಮಾಡಕ್ ಆಗಂಗಿಲ್ಲ, ಮಾಡ್ಕೊಂತೀನ್ರಿ. ಅಲ್ಲ ಕಾವೇರಿ, ನಾವ್ ಏನಾರ ಅಂದ ನಿನಗ? ನಿನ್ಗ ಏನು ಅನ್ನಂಗಿಲ್ಲ, ಯಾಕೆ ಸಿಟ್ಟು ಮಾಡತ್ತದಿ? ಮಯ ಹುಷಾರಿಲ್ಲ, ಏನಾಗೈತಿ ನಿನಗ? ಅಲ್ಲವಾ ಅಡ್ಗೆ ಮಾಡೋ ನಿನ್ ಗಂಡ ಬರ್ತಾನ ಊಟಕ್ಕಂದ್ರ ಇಷ್ಟೊಂದು ಸಿಟ್ಟಿ ಮಾಡಾಕತ್ತಿಯಲ್ಲ? ಹಾ ನಿನಗ್ ಏನಾಗೈತಿ? ಯಾರೇನ್ ಹೇಳ್ಯಾರ ನಿನಗ? ಅತ್ತೇರಿ, ನಾ ಏನ್ ಯಾರ ಮಾತು ಕೇಳಿಲ್ಲ. ಮಂದಿ ಮಾತ್ ಕೇಳಕ್ ನಾನೇನ್ ಸಣ್ಣ ಹುಡುಗಿ ಅಲ್ಲ. ನೀವೇನು ಅಂತ ನಂಗೆ ಚೆನ್ನಾಗ್ ಗೊತ್ತಾಯ್ತು. ನಾ ಇನ್ಮೇಲೆ ನಾಷ್ಟನೂ ಮಾಡಲ್ಲ, ಅಡ್ಗೆನೂ ಮಾಡಲ್ಲ. ಎಲ್ಲಾ ನೀವೇ ಮಾಡ್ಬೇಕು, ನೀವೇ ಮಾಡಿ ನನಗ್ ತಂದು ಕೊಡ್ಬೇಕು. ಅಲ್ಲವಾ ನೀನೇ ಮಾಡಕ್ ಅದನ್ನ ಪ್ರೀತಿಲೇ ಹೇಳ. ಯಾಕೆ ಸಿಟ್ಟಿ ಮಾಡಾಕತ್ತಿ? ನೋಡು, ನೀ ಏನು ಮಾಡೋದ್ ಬೇಡ, ನಾನೇ ಎಲ್ಲಾ ಮಾಡಾಕ್ತನ. ಆದ್ರ ನನ್ನ ಮಗನ್ ನೋಡಿ ಚೆನ್ನಾಗಿರ. ಹಿಂಗೆಲ್ಲಾ ನೀ ಗಂಟು ಮೋತಿ ಹಾಕೊಂಡಿರ್ಬೇಡ. ನೀ ಎಷ್ಟು ಖುಷಿ ಇರ್ತಿಲ್ಲ ಅದ್ ನನಗ ಸಂತೋಷ ಇರ್ತೈತಿ. ನೀ ಅಡ್ಗೆ ಏನ್ ಮಾಡ್ಬೇಡ, ನಾನ ಒಗ್ಯಾನ ಹೋಗಿತ್ತನು, ನಾನ ಮೊಸರು ತಿಕ್ತನು, ನಿನ್ಗ ನಾಷ್ಟಾನ ಮುಂಜೆ ನಾನ ಮಾಡ್ತಾನ. ಕರೆ ನೀ ಈ ಮೋತಿ ಉಟ್ಕೊಂಡು ಇರ್ಬೇಡವಾ, ಅದ್ ನನಗ್ ನೋಡಕ್ ಆಗಂಗಿಲ್ಲ. ನೀ ಚಂದ ಇದ್ದೆ ಅಂದ್ರ ನನಗ ಸಂತೋಷ ಇರ್ತೈತಿ, ಹೌದಿಲ್ಲ? ನನ್ ಗಂಡನ್ ಕಡೆ ₹1 ಇರೋದಿಲ್ಲ. ಅವ್ನಿಗೆ ₹100 ಬೇಕು ಅಂದ್ರು ನಿಮ್ನೆ ಕೇಳ್ಬೇಕು. ಮತ್ ನೋಡಿದ್ರೆ ಗಂಡನ್ ಜೊತೆ ಚಂದ ಇರೋ ಅಂತ ಹೇಳ್ತೀರಾ. ಅವನ್ನ ಸರದಲ್ಲಿ ಕಟ್ಟಾಕೊಂಡು ಗೊಂಬೆ ತರ ಆಡಿಸ್ತಿದ್ದೀರಾ ನೀವು. ಇನ್ನೊಂದ್ಸಲ ನನ್ ಮಗನ ಬಗ್ಗೆ ಮಾತಾಡಿದ ಅಂದ್ರ ಸುಮ್ಮ ಇರಂಗಿಲ್ಲ. ಏನೋ ಸಸಿ ಅಂತ ಸಲ್ಗಿದಿಂದ ಮಾತಾಡಿದ್ರ ತಲೆ ಮ್ಯಾಗ ಏರಾಕತ್ತಿದೇನ? ಬರ್ಲ ನನ್ನ ಮಗ, ಏನಾಗೈತ್ ಕೇಳ್ತನ. ಅವನ್ ಕಡೆನ ನಿನ್ನ ದೇವ್ ಬಿಡಿಸ್ತಾನ. ಹಾ ಗೊತ್ತಾಕತ್ತಿನ.
ಬರ್ಲಿ ತಗೊಳ್ರಿ, ನಾನು ಹೇಳ್ತೀನಿ. ಹಾ ಬರ್ಲಿ, ನೋಡ್ಕೋತೀನಿ ನಾನು. ಅದೇನ್ ಹೇಳ್ತಾರೆ ಹೇಳಿ, ನಾನು ಹೇಳೇ ಹೇಳ್ತೀನಿ ಬಂದಾಗ. ಅವ್ರ ಅಮ್ಮ ಬೇಕೋ ನಾನ್ ಬೇಕೋ ಇವತ್ ಡಿಸೈಡ್ ಆಗೇ ಬಿಡ್ಲಿ. ನಾ ಇಲ್ಲೇ ಗುಂಟ್ಕಲ್ ನಿಂತಂಗ್ ನಿಂತಿದ್ದೀನಿ, ಮತ್ ನೋಡಿದ್ರೆ ಅವ್ರ ಅವ್ವ ನೋಡ್ಕೊಂಡ್ ಹೋಗ್ತಿದಾರೆ. ಅವ್ರ ಅವ್ವನ್ ಜಪಾನೇ ಜಾಸ್ತಿ ಆಯ್ತು. ಬರ್ಲಿ ನನ್ನ ಹತ್ರಕ್ಕೆ. ಯಾಕ್ರಿ ನಾನ್ ನಿಂತಿರೋದಿಲ್ಲ, ನಿಮ್ ಕಣ್ ಕಾಣಿಸ್ತಿಲ್ಲೇನು? ಬರೀ ಅವ್ವ ಅವ್ವ ಅಂತಿರಲ್ಲ. ಅದು ಕಾವೇರಿ ಹಂಗಲ್ಲ. ಯಾಕಂದ್ರೆ ನಾನು ಎಲ್ಲೇ ಹೋಗ್ಲಿ ಏನೇ ಮಾಡ್ಲಿ ಬೇಕಾದಕ್ ಲೇಟ್ ಆದ್ರು ನಾ ಮನಿ ಬಂದ ತಕ್ಷಣ ಮೊದಲ ನನ್ನ ತಾಯಿ ದೇವ್ರು ನೋಡಿದ್ಮೇಲೆ ನಾ ಮತ್ತವ್ರು ನೋಡುದು. ಬರೀ ನಿಮ್ಮ ಅವ್ವನ್ ಮುಖ ನೋಡೋದಾದ್ರೆ ನನ್ಯಾಕ್ ಮದ್ವೆ ಆದ್ರಿ? ನನ್ಯಾಕ್ ಮದ್ವೆ ಆಗಿ ಮನೆ ಕರ್ಕೊಂಡ್ ಬಂದ್ರಿ? ಕಾವೇರಿ ನಾಲ್ಗೆ ಬಿಗಿ ಇರೋದ್ ಮಾತಾಡ. ನಮ್ಮವ್ವ ನೀ ಇಷ್ಟ ಆಗೈತೆ ಹೊಸ ಮಾತಿಗೆ ಹೇಳಿದಕ್ಕ ನಮ್ಮವ್ವ ಒಪ್ಕೊಂಡ ಮೇಲೆ ನೀನ್ ಮದ್ವಿ ಮಾಡ್ಕೊಂಡ್ ಬಂದಿರೋದ್ನ. ನೀವೇನೋ ಮದ್ವೆ ಮಾಡ್ಕೊಂಡ್ ಬಂದಿದ್ದೀರಿ ಸರಿ, ಆದ್ರೆ ಬೆಳಗಿನ ಸಾಯಂಕಾಲ ತನಕ ನಾನು ಎಲ್ಲಾ ಅಡ್ಗೆನೂ ಮಾಡ್ಬೇಕು, ಎಲ್ಲಾ ಮಾಡ್ಬೇಕು. ನಿಮ್ಮ ಅಮ್ಮ ನೋಡಿದ್ರೆ ಹೋಗ್ ಬೇರೆಯವ್ರ ಮನೇಲಿ ಕುತ್ಕೋತಾರೆ, ಮತ್ತೆ ಬಂದಿದ ತಕ್ಷಣ ಎಲ್ಲಿ ಕೂತಿರ್ತಾರ ಅಲ್ಲಿ ನಾಷ್ಟಾ ಕೊಡು, ಚಾ ಕೊಡು, 24 ಸಲ ಚಾ ಮಾಡ್ಕೊಡ್ಬೇಕು. ಅದಲ್ದಲೆ ಮತ್ತೆ ಎಷ್ಟು ಬೇಕಷ್ಟು ಬಟ್ಟೆಗಳನ್ನ ಒಗ್ಯಕ್ ಕೊಡ್ತಾರೆ. ನನಗರೆ ಸಾಕಾಗೋಗೈತೆ. ಈ ಮನೆಗ್ ಸೊಸೆಯಾಗಿ ಬಂದಿದ್ದೀನೋ ಇಲ್ಲ ಹಾಳಾಗ್ ಬಂದಿದ್ದೀನೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಈ ಮನೆ ಒಳಗಡೆ. ಕಾವೇರಿ ನೋಡ್ಕೊಂಡ್ ಮಾತಾಡ, ಬಾಯ್ ಆಯ್ತೇಳಿ ಯಾತ್ರೆ ಮಾತಾಡಕ್ ಹೋಗ್ಬೇಡ. ನಮ್ಮವ್ವ ಅಂತಕ್ಕಲ್ಲ, ನೀನ್ ಹಂಗ ಹೇಳ್ಕೊಂಡ ಕಿಡಿ ಅನ್ಸಕ್ಕೆ ಯಾಕೆ ನಮ್ಮ ಅವನ ಬಗ್ಗೆ ಇಲ್ಲ ಸಲ ಹೇಳಕ್ ನಾಚಿ ಬರೋದಿಲ್ಲ. ಅನ್ರಿ ಅದಿನ್ನ ಎಷ್ಟು ಅಂತೀರಾ ಅನ್ರಿ, ನನಗೂ ಸಾಕಾಗೋಗೈತೆ. ಈ ಮನೇಲಿ ನನಗೆ ಯಾವ್ದಕ್ಕೂ ಸ್ವತಂತ್ರ ಇಲ್ಲ. ಬಂದ್ರೆ ನೀವ್ ಅಂತೀರಾ, ಬಿಟ್ರೆ ನಿಮ್ಮಮ್ಮ ಅಂತಾರೆ. ನನ್ನ ಏನ್ ಅನ್ಕೊಂಡಿದ್ದೀರಾ ನೀವು? ನಿಮ್ ಪ್ರೀತಿಸಿ ಮದ್ವೆ ಆಗಿದ್ಕೆ ಜೀವನ ಸಾರ್ಥಕ ಆಯ್ತು. ಆದ್ರೆ ಇದು ನಿಮ್ ತಪ್ಪಲ್ಲ. ನಿಮ್ಮವ್ವ ಇದ್ದಾಳಲ್ಲ ಹೆಮ್ಮಾರಿ, ಎಲ್ಲ ಅವಳು ಕೈವಾಡ ಐತೆ. ಕೊನೆದಾಗ ಒಂದ್ ಮಾತು ಹೇಳ್ತಿದ್ದೀನಿ, ನಿನಗೆ ನಾನ್ ಬೇಕೋ ಇಲ್ಲ ನಿಮ್ಮವ್ವ ಬೇಕೋ ಹೇಳ್ಬಿಡ್ರಿ. ಕಾವೇರಿ ಬಸವರಾಜ, ಯಾಕೋ ಅಕ್ಕಿನ ಕೊಡಾಕತ್ತೀನಿ? ಏನ್ ತಪ್ಪ ಮಾಡಾಕಿ? ನೀವ್ ಒಂದ್ ಸೆಕೆಂಡ್ ನಿಂದ್ರೆ ಹೋಗಿಲ್ಲ, ಗಂಟು ಮನೆ ಕರ್ಕೊಂಡು ನಿಮ್ ತಾವ ಹೋಗ್ತಾರೆ. ಸುಮ್ಮಿರೋ, ನಾ ಎಲ್ಲ ಹೇಳ್ತನೋ. ಏನತ್ತವ? ಬಿಡ್ರಿ ನನ್ ಕೈನ. ಅಲ್ಲವ ಏನಾಯ್ತ? ಯಾಕೆ ಹಿಂಗ್ ಮಾಡಾಕತ್ತಿ? ನನ್ ಜೋಡಿನೂ ಹಂಗ ಮಾಡಿದಿ, ಈಗ ನಿನ್ ಗಂಡಗೂ ಹಂಗ ಮಾಡಾಕತ್ತಿದಿ. ನಾವ್ ಏನ್ ತಪ್ಪ ಮಾಡಿದೀವಿ ಹೇಳು? ಅವ ಆಕಿ ಹೋದ್ರೆ ನನ್ಗೇನ್ ಕೇಳ್ತಾ ಗೊತ್ತಾಗಕ್ಕೆ? ನಿನ್ ನಿಮ್ಮ ಮಗು ಬೇಕು ಹಾಕತ್ ಕೇಳ್ತಾರ. ನಿನ್ ಕೊಡನೆ ಹಾಕಿ ಕೇಸ್ಕೋ, ನನಗ ನಮ್ಮ ಮಗ ಬೇಕ, ನಿನ್ನೇನೋ ಅವಶ್ಯಕತೆ ಇಲ್ಲ. ಹೋಗ್ತಾ ಇದ್ದೀನಿ ನಡಿ. ಬಸವರಾಜ ಸುಮ್ ಕುಡ್ರೋ, ನಾ ಹೇಳ್ತೀನಿ. ಅಲ್ಲವ ನನಗೇನು ಹೇಳ್ಬೇಡ್ರಿ, ಇಷ್ಟಕ್ಕೆಲ್ಲ ನೀವೇ ಕಾರಣ. ನಾ ಇನ್ 1 ಸೆಕೆಂಡ್ ಈ ಮನೇಲಿ ಇರಲ್ಲ. ಕಾವೇರಿ ಏನಾತ ಈ ಹುಡುಗಿಗೆ? ಹೋಗ್ಬೇಡ, ಆಕಿ ನಿನ್ ಬಗ್ಗೆ ಮಾತಾಡ್ತಾಳ. ಆಕೆ ತೋರಿ ಮಾಡ್ತೀನಿ ಮಾತಾಡ್ಲಿ ಬಿಡು ನನ್ ಬಗ್ಗೆ, ನನ್ ಬಗ್ಗೆ ನೋಡ್ ಮಾತಾಡ್ಲಿ. ಆದ್ರ ನಿನ್ ಜೀವನ ಹಾಳಾಗುದು ನನಗ ನೋಡಕ್ ಆಗಂಗಿಲ್ಲಪ್ಪ. ಆಕಿನ್ ತಡಿ ಹೋಗೋ. ನನಗ ನಿನ್ಕಿಂತ ದೊಡ್ಡ ನಾ ಆಕಿನ ತೆರೆಯಂಗಿಲ್ಲ. ನನಗ ನೀವು ಮುಖ್ಯ. ನಿನ್ ಬಗ್ಗೆ ಮಾತಾಡ್ತಾಳ ಅಂದ್ರೆ ಇಕ್ಕಿನ ಇಟ್ಕೊಂಡು ಏನ್ ಮಾಡಿಲ್ಲ. ನಾ ಮದ್ವೆ ಆಗಿದ ನೀನ್ ಒಪ್ಪಿಗೆ ತಗೊಂಡ. ಆದ್ರೂ ಆಕಿ ಮದಿ ಬಿಟ್ಟು ಹೋಗ್ತಾಳೋ? ಆಕಿ ನೀ ತಡೆ. ಹೋಗ್ಬಿಡ. ನಮ್ ಮಾನ ಮರ್ಯಾದೆ ಏನಾಗ್ತೈತಿ? 4 ಮಂದಿ ನೋಡ್ದವ್ರು ಏನಂತಾರ? ಹೇ ಕಾವೇರಿ ಹೋಗ್ಬೇಡವ, ನನ್ ಮಾತ್ ಕೇಳ. ಬೇಕಾದ್ರೆ ಕೋಪ ಇದ್ರೆ ಇನ್ಯಾರು ಬೈ ನನ್ನ. ಆದ್ರ ಮನಿ ಬಿಟ್ಟು ಹೋಗ್ಬೇಡ. ಮನಿ ಬಿಟ್ಟು ಹೋಗಿ ನಮ್ ಮಾನ ಮರ್ಯಾದೆ ಕಳಿಬೇಡ. ನೀ ಯಾಕೆ ಕಾರಣ ಆಗದಿ? ಕಾವೇರಿ ಇದು ಚಲೋ ಅಲ್ಲೋ, ಕರ್ಕೊಂಡ್ ಬರೋಕಿನ ಬಾಯ್ ಬಾಯ್. ಅಪ್ಪ ಯಾಕವ್ವ ಏನಾತ? ಹಿಂಗ್ಯಾಕ ಬಂದೆ? ಅಪ್ಪ ಗಂಡನು ಸೇರಿ ಇಬ್ರು ಹೊಡೆದು ನನ್ನ ಈಚೆ ಹಾಕಿದ್ರು ಕಣಪ್ಪ. ಹೌದಾ? ಬಸವರಾಜ್ ಇದ್ದಿದ್ದಿಲ್ಲ? ಅವರು ಇದ್ರು, ಅವ್ರ ಅಮ್ಮನೂ ಇದ್ರು. ಎಲ್ಲಾರು ಕೂಡಿ ಬರ್ದಾರ ನಿನ್ನ? ನೀ ಎಲ್ಲಾ ಆರಾಮ ಇದ್ದಿಲ್ಲ ನೀನ್ ಊರಾಗಲ್ಲಿ? ನಿನ್ಗ ಅನಮನ್ಯಾಗ ಎಲ್ಲಾ ಆರಾಮ ಇತ್ತು ಅಪ್ಪ. ಮತ್ ಯಾಕ ಅವ್ರು ಯಾಕೆ ನಿನ್ ಕಾಡಾಕತ್ತಿವ್ರು? ಎದ್ರ ಸಲ ಕಾಡಿದಾರ ಅವ್ರು ನಿನ್ಗ? ಅವ್ರು ಸುಮ್ಮ ಅದ್ ಮಾಡು ಇದ್ ಮಾಡು ಏನೇ ಮಾಡಿದ್ರು ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಬಾಳ ಕಾಟ ಕೊಡ್ತಿದ್ರು ನನ್ಗೆ. ಅದನ್ನೆಲ್ಲಾ ನಾ ಸರಿ ಮಾಡ್ತೀನಿ ತಂಗಿ. ಈಗ ಹೆಂಗ್ ಬಂದಿಲ್ಲ ಹಂಗ ಹೋಗಿ ಬರೋ ನಡಿ. ನಾ ಇನ್ನ ಆ ಮನೆಗ್ ಹೋಗಂಗಿಲ್ಲ. ಒಂದು ಅತ್ತೆ ಇರ್ಬೇಕು, ಇಲ್ಲ ನಾನ್ ಇರ್ಬೇಕು. ಇಲ್ಲ ಅಂದ್ರೆ ಆ ಮನೆಗ್ ನಾ ಕಾಲೇ ಇಡಲ್ಲ. ತಂಗಿ ಹಂಗ ಮಾಡ್ಲಕ್ ಬರಂಗಿಲ್ಲ. ಎಲ್ಲಾರು ಮನ್ಯಾಗ ದಾಸಿ ತೂತಿರ್ತಾವ. ನಮ್ ಮನ್ಯಾಗ ಚಲೋ ದಾಸಿ ಇರ್ತೈತೇನ? ಎಲ್ಲಾರ ಮನ್ಯಾಗ ದಾಸಿ ತೂತ ಇರ್ತಾವ. ನೋಡಿ ಅರಗ ತಿದ್ದಿ ಎಲ್ಲಾನು ಮಾಡ್ಕೊಂಡ್ ಹೋಗ್ಬೇಕ. ಹಂಗ ಒಮ್ಮೆಗಿನ ದಬಾಶ್ ಮನಿಗ್ ಬಂದ್ ಬಿಡ್ಬಾರ್ದ. ಗಂಡ ಅತ್ತಿ ಎಲ್ಲಾರು ಬೇಯಾರು ಮಾಡೋರಲ್ಲ. ಯಾರ ಮನ್ಯಾಗಿಲ್ಲ ಜಗ ತಂಗಿ. ಗಾಡಿ ತೊಳ್ದಂಗ ರಾಡಿ ಎಲ್ಲಾರ ಮನ್ಯಾಗ ಹೊಂದದ. ಹಂಗ ಒಮ್ಮೆಗಿಲೆ ದಬಾಶಿ ತವ್ರ ಮನಿಗ್ ಬರ್ಲಾಕ್ ಹೋಗ್ಬಾರ್ದಂಗಿ. ಏನಾದ್ರೂ ಜೀವನ ಹೋದ್ರೂ ಗಂಡನ ಮನ್ಯಾಗ ಇರ್ಬೇಕ್ ನೀ. ಅಪ್ಪ ನೀ ಹೇಳ್ದಂಗೆಲ್ಲ ನಾ ಕೇಳಕ್ ತಯಾರಿಲ್ಲ. ಒಂದು ನಾ ಮನೆಗ್ ಹೋಗ್ಬೇಕು ಅಂದ್ರೆ ಆಕಿ ಸಾಯ್ಲೇಬೇಕು. ಅದಕ್ಕೇನಾದ್ರೂ ಒಂದ್ ಮಾಡು. ಆಯ್ತ್ ತಂಗಿ, ಹೆಂಗ್ ಕೊಲ್ಬೇಕು ಅನ್ನೋದು ನಿನ್ನ ಐಡಿಯಾ ಐತೆ ಅದಕ್ಕ? ನಾನು ವಿಷ ಹಾಕೊಳ್ಬೇಕು ಅಂತ ಅನ್ಕೊಂಡಿದೀನಿ. ತಂಗಿ ನಿಮ್ಮ ಅತ್ತೆನ ವಿಷ ಹಾಕಿ ಕುಳಿದು ಬಾಡುವ.
ನನ್ನ ಅಂತೇಳಿ ಒಂದು ಉಪಾಯ ಐತಿ. ಹಂಗ ಮಾಡಿದ್ರನ ಕೆಲ್ಸ ಆಕತಿ. ಏನಪ್ಪ ಅದು? ನಿಮ್ ಅತ್ತಿನ ಕುಲ್ಬೇಕಾದ್ರನ 1 ತಿಂಗಳ ಗುಳಿಗೆ ಅದಾವ. 1 ತಿಂಗಳ ಗುಳಿಗೆ ಒಳಗ ದಿನ ಹಾಲ್ನಾಗ ಹಾಕಿ ದಿನ ಕೊಟ್ಟಿ ಅಂದ್ರ ನಿಮ್ ಅತ್ತಿ 1 ತಿಂಗಳಾಗ ಸಾಯ್ತಾಳ. ಅಂದ್ರನ ಆಕಿನ ಸಾಯಿದಕ್ಕ ದಿವ್ಸ ಪ್ರೀತಿಯಿಂದ ನೋಡ್ಕೋಬೇಕ ನೀ. ಅಂದ್ರ ಸಾಯ್ತಾಳ ಆಕೆ, ಇಲ್ಲ ಸಾಯುದಿಲ್ಲ. ಆಕಿಗೆ ದಗದ ಏನು ಹಚ್ಚಬಾರ್ದ, ಏನೇನು ಆಕಿಗೆ ಒಟ್ಟ ಅಡಿಗೆಗೆ ಹಚ್ಚಬಾರ್ದು, ಅದಕ್ಕೂ ಹಚ್ಚಬಾರ್ದ. ಎಲ್ಲಾ ನೀನ ಮಾಡ್ಬೇಕು ಅಡಿಗೆದು ಎಲ್ಲ. ಅಂದ್ರ ನಿಮ್ ಅತ್ತಿ ಸಾಯ್ತಾಳ, ಇಲ್ಲ ನಿಮ್ ಅತ್ತಿ ಸಾಯಂಗಿಲ್ಲ. ನೋಡ್ಲಿಲ್ಲ ಅಂದ್ರ ಆಯ್ತಪ್ಪ, ಬರೀ 1 ತಿಂಗಳು ತಾನೆ. ಅವಳು ಸಾಯ್ತೀನಿ ಅಂತ ಅಂದ್ರೆ ಅವಳನ್ನ ಚೆನ್ನಾಗ್ ನೋಡ್ಕೊಳ್ಳೋದೇನು, ಹೂವಿನ ತರ ನೋಡ್ಕೋತೀನಿ. ಆಯ್ತು ತಂಗಿ, ಇವಷ್ಟ ನಾ ಹೇಳ್ದಂಗ ನಿಮ್ ಅತ್ತಿಗೆ ಗುಳಿಗೆ ಹಾಕಿತ್ತು. ದಿವ್ಸ 30 ಗುಳಿಗೆ ಅದಾವ, ಇವ 31 ಗುಳಿಗೆ ಅದಾವ. ಅಗ್ದಿ ಪ್ರೀತಿದಿಂದ ನೋಡ್ಕೋ. ನಡಿ ತಂಗಿ ಹೋಗುನು. ರುಕ್ಮಕ್ಕ ಹಿಂಗೆ ಹಾಕೋತದ ಬಾ ಚಿಂತೆ ಮಾಡತ್ತಿದ್ರ ಏನ್ ಹೇಗೈತಿ ಭಾರತ ಹಾ ಏನ್ ಮಾಡೋದು? ಮತ್ತೆ ಮಗ ಸಸಿ ಎಲ್ಲ ಆರಾಮ್ದಾರಲ್ಲ? ಏನ್ ಆರಾಮಿರ್ತಾರೋ ಸುರೇಶ. ಸಸಿ ಜಗ ಆಡಿ ಮನಿ ಬಿಟ್ಟು ಹೋಗ್ಯ. ಎಷ್ಟ್ ಹೇಳಿದ್ರು ಕೇಳಿಲ್ಲ. ಆ ಹುಡುಗ ಅವನು ಕರ್ಕೊಂಡ್ ಬಾರ ಅಂದ್ರುನು ಹೋಗ್ಲಿ ಬಿಡವ ತಾನ. ಅವಾಗ ನನ್ ಬೇದ್ರ ಆಗಂಗಿಲ್ಲ. ಅದ್ರ ಸಂಬಂಧ ಬ್ಯಾಡಪ್ಪ ಇರ್ಲಿ, ಹೋಗದಾಗ ಬೇಗ ಕರ್ಕೊಂಬ ಅಂದ್ರುನು ಹೋಗೋಳಕತ್ತ ಕಳ್ಸ್ಯಾನ. ಏನ್ ಮಾಡ್ಲಿ? ಮನಿಗೆ ಕನ್ಯಾ ಕೊಡ್ತಾನ ಕೈ ಕಾಲು ದುಡ್ಕೊತ ಬನ್ಯ ನಿಂದ. ಹಾ ನಮ್ಮ ಅಕ್ಕದಾಳು ನನ್ ಮಗ ತೋತಾವ ಅಂತೇಳಿ ಅದನ್ನ ಬಿಟ್ಟು ನನ್ ಮಗ ಪ್ರೀತಿ ಮಾಡ್ಯಾನೋ ಅದನ್ನ ಮಾಡ್ಯಾನೋ ಅಂತೇಳಿ ಆಕಿನ ತಂದ ಕಟ್ಕೊಂಡ್ ಕೊಟ್ಟೆ. ಹಾ ನಿನಗ ಹೊರಗಿಂದ ಬೇಕಾತ, ಒಳಗಿಂದ ಬೇಡ ಆತ. ಅದೇನೋ ಅಂತಾರ, ತುತ್ತು ಮಾಡಿ ಉಸಾರ್ಕಿತ ತಿನ್ಸಾಡ್ಬೇಕಾದ್ರೆ ನಿನಗೆ. ಹಂಗಲ್ಲಪ್ಪ, ಯಾರ ಮಾತ ಯಾರ ಹನಿಬಾರ ಯಾರ ಸುತ್ತ ಹೇಳಿ ನೋಡುನು. ಅವ್ರ ಜಾಳ ಎಲ್ಲೆಲ್ಲಿ ಇರ್ತಾರ ಅಲ್ಲಿ ಬರ್ತಾರ. ಏನ್ ನಾ ಏನ್ ಬೇಕಾತ್ಲೆ ಬೇಡನ್ಯ ಅವ್ ಆಗವ ಅಲ್ಲಿ ಅಂದ್ರ ನಾ ಏನ್ ಮಾಡ್ಲಿ ಹೇಳು? ನೋಡುವ, ನನ್ನ ಮಗ ತಗೋತ್ ನಿನಗೆ ಹೇಳಿದ್ನಿ, ಏನಾರ ತಪ್ಪಿದ್ರೆ ಹೇಳಾಕ ನನಗೂ ಆದಿತ್ತ. ಈಗ ಏನಾಕೈತಿ, ಯಾರು ಹೇಳಾಕ್ ಬರ್ದಂಗೈತಿನ ನೀ ಎಲ್ಲ ಹಡ ತಾಯಿಕಿತ ಹೆಚ್ಚು ನೋಡ್ಕೊಂಡ್ ಹೋಗ್ತಿದಿ ಅವನ. ಈಗ ತಾ ನೀತಿ ಹೋಗ್ಯಾತ ಅದ ಸಿಟ್ಟ ಕೂತಿರ್ತಾನ. ಏನ ಅಕಸ್ಮಾತ್ ಒಂದಿಲ್ಲ ಒಂದ್ ದಿವ್ಸ ನೀನ್ ವಾದ ಬಾದ್ರ ಅವಾಗ ನೀ ಏನ್ ಮಾಡ್ತಿ? ಸುರೇಶ, ನನ್ ಮಗ್ಳು ಬದಲ ಹಂಗೆಲ್ಲ ಮಾತಾಡ್ಬೇಡ. ಏನ ಹೆತ್ತ ಇರ್ಲಿ ಮಲ್ತಾ ಇರ್ಲಿ ಅವ ಹಂಗ್ ತಿಳ್ಕೊಂಡಿಲ್ಲ. ಅವನ ಈಟಿರ್ತ ಜಪಾನ್ ಮಾಡಿನ್ಯ. ಹಾ ಏನ್ ಜಪಾನ್ ಮಾಡ್ತಿ ಬಿಡುವ, ನಿಂತ್ಕೊಂಡ್ ಹೇಳಾಕ್ ಬಂದಾಗ ಆಪುಲ್ಕ ಮಾತಾಡಿದಿ. ಈಗ ಏನಾಯ್ತು, ಅವತ್ತ ನನ್ ಮಗಳು ಕೊಟ್ಟು ಮದುವೆ ಮಾಡಿ ತಿಳ್ಕೊ ಎಷ್ಟ್ ಚಂದಾಗಿರ್ತದ. ನಿನ್ ಮಗಳು ತಗೊಂಡಿಲ್ಲ ಈಗ ನನಗ್ ಚುಚ್ಚು ಅದನ್ನ ಮಾತಾಡಕ್ ಬಂದದೇನ? ನನ್ನ ಮಗನ್ ಹಣಿಬಾರ್ದಾಗ ಏನೈತ್ಲ ಅದಾಗೈತಿ. ಹಿಂದಿಲ್ಲ ನಾನ್ ಸಸಿ ನನ್ನ ಮನೆಗ್ ಬರ್ತಾಳ, ಅದನ್ನ ಏನ್ ಹೇಳ್ತೀನಿ ನೀನು? ಬರ್ತಾಳ ನೋಡ್ಕೋತ ಕುಂದ್ರ ಬಾಗಲ್ದಾಗ ಇಂದ ಬರ್ತಾಳ, ನಾಳೆ ಬರ್ತಾಳ, ಕಾಯಿ ಕುತ್ಕೋತ. ನೋಡಪ್ಪ, ಆಕಿನ್ ಕರ್ಕೊಂಡ್ ಬಂದ್ ನನ್ನ ಮಗನ್ ಬಾಳೆ ಮೆಟ್ಗೆ ಹಚ್ಚೋದು ನನ್ ಜವಾಬ್ದಾರಿ ಐತಿ. ನನ್ ಜನ್ಮ ಕೊಟ್ಟಾದ್ರೆ ನನ್ ಮಗನ್ ಬಾಳೆ ಸುದ್ದಿ ಮಾಡ್ತಾನ. ನೀ ಏನ್ ನನಗ್ ಹೇಳೋದ್ ಗೊತ್ತೈತಿ, ನೀ ಯಾವ ರೀತಿ ಹೇಳ್ತಿ ಅನ್ನೋದು ಗೊತ್ತೈತಿ ನನಗ್. ಏನ್ ಗೊತ್ತೈತಿ, ನಮ್ಮ ಅಕ್ಕದ ಪ್ರೀತಿನ ಹೇಳಾಕ್ ಬಂದ್ರೆ ಯಾವ ಮಾತಾಡ್ತೀನಿ. ಏರಿ ಯಾವಾಗ ಸೋದ್ ಮಾಡ್ಕೊಂಡ ಸಂಸಾರ ಮಾಡ್ಕೋರಿ. ಹೋಲ್ ಬಿಡುವ ಸಮಾಧಾನ ಕರ್ಕೊಂಡ್ ಬರೋನು ಅಂತ ಹೇಳಲ್ಲ. ನನ್ನ ಮಗಳು ಕೊಡ್ತೀನಿ, ನನ್ನ ಮಗಳು ಕೊಡ್ತೀನಿ, ಅದನ್ನ ಒಂದ್ ಚುಚ್ಚ ಹೇಳಾಕತ್ತೀವಲ್ಲ ನೀ. ಕರ್ಕೊಂಡ್ ಬರಾಕ್ ನಾ ಹೋಗ್ಬೇಕನಕಿನ ಯಾಕೆ ಹೋಗುದು ಏನ್ ತಪ್ಪೈತಿ? ಏನ್ ತಪ್ಪಾಕತಿ? ಆಮೇಲೆ ಕರ್ಕೊಂಡ್ ಬರಾಕ್ ಹೋಗತ್ತೆ ಹೆಂಗ್ ಹೇಳಿದ್ದೆ. ಅವಾಗ ನನ್ ಮಗಳು ಕೊಡಾಕ್ ಬಂದಾಗ ಸಿಟ್ಟ ಹೋಗಿದ್ನೆ. ನನ್ ಮಗನ ಮದುವೆ ಕರ್ಯಾಕ್ ಮಾಡಿಬಿಟ್ಟ ಬಂದೇನೆ. ಈಗ ಹಿಂಗ್ ಕರ್ಕೊಂಡ್ ಬರೋತ್ ಹೇಳ್ತಿ ಅಂದ್ರ ನಾ ಈಗ ನೀನ್ ಕರ್ಯಾಕ್ ಬಂದಿನಿ, ನನ್ ಬಾರಪ್ಪ ನನ್ ಬುದ್ಧಿ ಹೇಳುವ ಅಂತ ಹೇಳಿ. ಯಾಕ ನಾನು ಇನ್ಕಿದ ಸಣ್ಣ ಏನ, ನೀನು ಕರ್ಲಿ ಕಣ ಬರ್ಬೇಕ, ನಾ ಕರ್ದ ನೀ ಬರ್ಬೇಕ. ಇಬ್ಬರದು ಅಕ್ಕ ತಮ್ಮ ಪ್ರೀತಿ ಹೆಂಗಿರ್ತೈತಿ. ಅವಾಗ ಮದುವೆ ಬಂದ್ ಮಾತಾರ ಏನು ಹೇಳಿದ್ನಿ. ಮತ್ ನೋಡ್ಕೊತೀನಿ ಅಂತ ನಾಚಿಗೆ ಬಿಟ್ಟು ನಿಮ್ಮ ಮನಿಗೆ ನಾನ ಬಂದ ನೋಡ್ಕೊಂಡ್ ಇಬ್ಬರು. ಅದಂತೂ ಮೊದಲ ಹೇಳ್ಬಿಟ್ಟು ನೀನು. ಮತ್ ಆಗತ್ತಾರ ನಾ ಕೇಳಿ ಬರ್ತಿದ್ನೆ. ಆಯ್ತಪ್ಪ, ಮೊದಲೇ ನನ್ ತಲೆ ಕೆಟ್ಟ ಹೋಗೈತಿ, ಸುಮ್ಮೀರ್ ಇಲ್ಲಿ ಕೈಯದ್ ಹೋಗ್. ಆತರ ಯಾವಾಗ ಕರ್ಕೊಂಡ್ ಬಂದ ಮೇಟ್ ಕತ್ಕೊಂಡ್ ಹಚ್ಬಾ ಹಚ್ಕೋತೀನಿ ಹೋಗ್. ಮನಿ ಕಳ್ಸ್ಕೊಂಡ್ ಕುದುರ್ ಬ್ಯಾಡ ಹಂಗ ಯಾವ್ದಾರ ವಿಚಾರ ಮಾಡ್ಕೊತ ಆಯ್ತು. ಹಾದ ಹಾಳ ಅವಂತೂ ಹೋಗ್ಕಾನ. ಅವ ಯಾಕೆ ಹೋಗಾನ ನನಗ್ ಗೊತ್ತಾಗೈತೆ ಅಲ್ಲ. ಏನೈತೆ ಅವಾಗ ತಮ್ಮನ ಮಗಳ ಎಲ್ಲಾರ ತವಾ ಬರಾಗಿತ್ತ ಅವಾಗ ಹೇಳ್ತ ನಿನಗ ಏನು ನನ್ನ ಮನ್ಯಾಗ ಬಿದ್ದು ಸಾಯ್ತ ನಿಮ್ ಮನಿ ಬಾಕಲಿ ಬರಂಗಿಲ್ಲ. ಹೋಗ್ನ ಆತರ ನೋಡ್ತಾ ನಾನು ಹೋಗ್. ಇಂತ ಬಾಳ ಮಂದ್ಯಾಗ ರೋಡಾರ ನನಗ್ ಅದಕ್ಕೆಲ್ಲ ಗಡಗ ಚೆಕ್ ನಿಂತ ಹೋಗ್ನ. ಹಾದಿ ಮಾಡ್ಕೊಂಡ್ರ ಬರ್ತಾವ ನೋಡ್ಕೊತ. ನನ್ನ ಮಗನ ಬಾಳೆನಾಗ ಹೆಂಗ್ ಸುದ್ದಿ ಮಾಡ್ತಾನ ನೋಡಕಿತ್ತ ಹೋಗು. ಸುದ್ ಮಾಡಕತ್ತ ನನ್ ಮಗನ್ ಬಾಳೆ ಹೋಗೋಣ. ಅವಾಗ ಗೋರ್ನಲ್ಲ ನೋಡಿ ನಿನ್ನ ಅಂತವ್ರ ಕೈಯಾಗ ಕಡ್ಡಿ ಕೊಟ್ಟು ಆದ್ರೆ ಅವಾಗ ಗೊತ್ತಾಗೈತಿ. ಮಗ ಕುಂದ್ರ ಓಕೆ ಹೇಳು ಪಕ್ಕತ್ತ ಕುಂದ್ರ. ಇದೊಂದ್ ಏನ್ ಪಿಸಾಚ್ ಬರ್ತೈತೆ ನನ್ನ ಮನಿಗ್ ಹಗ್ಲೆಲ್ಲ ಬಂದ್ ನನ್ ತಲೆ ಕೆಡಿಸ್ತೈತಿ. ನಂದ ಒಂದ್ ಚಿಂತೆ ಐತೈತಿ ಅಂದ್ರ ಇದ್ರದೊಂದ್ ನನಗ ತಲ್ಯಾಗುಳ ಹಾಕಿ ಹೋಗ್ತಾನ. ಇಲ್ಲ ಇಂತವ್ರ ಮುಂದ ನಾ ಸುಮ್ ಇರ್ಬಾರ್ದ. ನನ್ನ ಮಗನ ಬಾಳೆ ಮೇಟಿಗೆ ಹಚ್ಚಬೇಕು. ನಾ ಏನಾರ ಮಾಡಿ ನನ್ ಸಸಿನ್ ಮನಿ ಕರ್ಕೊಂಬಂದ್ ಹಚ್ಬೇಕು ಅಂದಾಗ ನನ್ಗ್ ಸಮಾಧಾನ ಆಕೈತಿ. ಅನ್ಕತಕ್ಕ ಸುಮ್ ಇರಾಗಿಲ್ಲ. ತಂಗಿ ನಿಮ್ಮ ಅತ್ತಿ ಇನ್ನೊಂದು ತಿಂಗಳಾಗ ಸಾಯ್ತಾಳ, ಅದಕ್ಕೆ ಹೋಗೋಣ ಪಟ್ನ ಕಾಲ್ ಬಿದ್ಬಿಡ. ಸರಿ ಆಯ್ತಪ್ಪ, 1 ತಿಂಗಳಲ್ಲಿ ಸಾಯ್ತಾಳೆ ಅಂತ ಅಂದ್ರೆ ಕಾಲ್ ಬೀಳೋದೇನು, ಕಾಲ್ ತೊಳೆದ್ ನೀರೇ ಕುಡಿತೀನಿ ಬರ್ರಿ. ಆಯ್ತು ನಡಿ ತಂಗಿ ನಡಿ.
ತಂಗಿ ನಿಮ್ಮ ಅತ್ತದ ಕಾಲ್ ಬೀಳುವ. ಅಣ್ಣ ನನ್ ತಪ್ಪಾಯ್ತು ಅತ್ತೆ. ಹೇಳವಾ ಹೇಳ. ತಂಗಿ ನಿನ್ ಗಂಡ ಬಂದ್ ನೋಡುವ ಕಾಲ್ ಬೀಳ. ಅಲ್ಲ ಜಗಳ ಮಾತಾಡಿ ಹೋಗಿದೆ ಮಟ್ಟಾಕ್ ಬಂದೆ. ಸುಮ್ಮಿರೋ ಅಪ್ಪ, ಈಗರ ಬಂದಾಳ ಮತ್ತು ನಿಂದ ಹಚ್ಚಿದೇನ? ತಪ್ಪಾಗೈತೆ ಕಲ್ತೀವಿ. ತಪ್ಪಾಗೈತೇನವ? ತಪ್ಪಾಯ್ತು ಇಲ್ಲಿ ಬಿಡು, ನನ್ ಕಾಲ್ ಬೀಳ್ತಿತ್ತ, ನಮ್ಮ ಅವನ್ ಕಾಲ್ ಬೀಳ. ಬಿದ್ದಾಳಪ್ಪ, ಕಾಲ್ ಬಿದ್ದಾಳೆ ಈಗ ಬಿದ್ದಾಳ. ಸುಮ್ಕೊಂಡ್ರವ ನೋಡು. ಅವ್ರ ಆರಾಮದಿರ್ಲ? ಆರಾಮದಿ ನೋಡ್ಪ. ಹಿಂಗ ಯಾವಾಗ ದುಡುಕ್ ನಿರ್ಧಾರ ತಗೋಬಾರ್ದ. ಹೇಳಿದ ಮಾತ ಕೇಳ್ಬೇಕು, ದೊಡ್ಡವ್ರ ಹೇಳಿದ ಅಂದಾಗ ಉದ್ದಾರ ಅಕ್ಕಾರ. ಯಾಕೆ ಹಿಂಗ್ ಶಟ್ಕೊಂಡ್ ಹೋಗಿದ್ದಿ? ನಮ್ಮೇ ಹೋಗ್ಬೇಡ ಮನೆ ಬಿಟ್ಟ. ತಪ್ಪಾಯ್ತು ಅತ್ತೆ. ನಾ ಯಾರ್ದೋ ಮಾತ್ ಕೇಳಿ ಇಷ್ಟೆಲ್ಲಾ ಮಾಡ್ಬಿಟ್ಟೆ. ನನಗ್ ಈಗ ಅರಿವಾಯ್ತು ನಾನ್ ಮಾಡಿದ್ ತಪ್ಪಾಯ್ತು ಅಂತ. ಇನ್ನೊಂದ್ಸಲಿ ಹಿಂಗೆಲ್ಲಾ ಮಾಡಲ್ಲ. ನಿಮ್ ಮಾತು ಗಂಡನ್ ಮಾತು ಇಬ್ರು ಮಾತು ಕೇಳ್ತೀನಿ. ಇನ್ನೊಂದ್ಸಲಿ ಹಿಂಗೆಲ್ಲಾ ಮಾಡಲ್ಲ. ನಿಮ್ ಕಾಲಿ ಬೀಳ್ತೀನಿ. ತಪ್ಪಾಯ್ತು ಅತ್ತೆ. ಗೊತ್ತಾಯ್ತು ಬಿಡವ, ನನ್ ಸಸಿ ಹೆಂಗಂತನ ಗೊತ್ತಿಲ್ಲ. ಇನ್ನೊಂದ್ಸಲ ಹಂಗೆಲ್ಲಾ ಮಾಡ್ಬೇಡವ. ನಿನ್ ಗಂಡಗೂ ಸಿಟ್ಟು ಬಂದೈತಿ ಹಂಗ ನಾನು. ಇನ್ನ ಇಬ್ರು ಚಲೋ ತಂಗಿರಿ. ನೀವು ಚಂದ ಇದ್ರಲ್ಲ. ನಾನು ನೋಡ್ ತಂಗಿ, ಬಂಗಾರ ಅಂತ ಹತ್ತಿದಾಳ, ಹುಲಿ ಅಂತ ನಿನ್ನ ಗಂಡದಾನ. ಇನ್ನ ಮ್ಯಾಲ ಜಗಳ ಮಾಡಿ ಅಪ್ಪನ ಮನೆಗೆ ಬರೋದು ಮರ್ತು ಬಿಡ್ತಂಗಿ. ಏನ್ ಹೇಳ್ತಾನ? ನಾ ಹಗಲೆಲ್ಲ ಹೇಳಂಗಿಲ್ಲ, ಒಂದ ಮಾತು ಹೇಳ್ತಾನ ತಂಗಿ. ನಿಮ್ಮ ಅತ್ತಿನ ಅಗ್ದಿ ಬಂಗಾರಗತ್ತೆ ನೋಡ್ಕೊತಂಗಿ. ಸರಿ ಆಯ್ತಪ್ಪ, ಇನ್ಮೇಲೆ ಯಾವತ್ತೂ ಅಲ್ಲಿಗ್ ಬರಲ್ಲ. ಇನ್ನ ಅತ್ತೆನ್ ಚೆನ್ನಾಗ್ ನೋಡ್ಕೊಂಡ್ ನಾ ಇಲ್ಲೇ ಇರ್ತೇನೆ. ಆಯ್ತು ಅಳಿದವ್ರು, ನಾನ್ ಹಿಡಿತೇನೆ ತಂಗಿ. ನಾ ಹೋಗಿ ಬರ್ಲಿವ? ಆಯ್ತಾ, ನಾ ಹೋಗಿ ಬರ್ರಿ. ನಮಸ್ಕಾರ ಅಳಿದವ್ರು. ಹೋಗಿ ಬರ್ತೀನ. ನೋಡ್ ನನ್ನ ಮಗಳ ಚೆನ್ನಾಗಿತ್ತು. ಆಯ್ತಾರ, ನಮ್ದೇನಿಲ್ರಿ ಅಕ್ಕದ ಐತೆ. ಅದ ನಿಂದಾಯ್ತಪ್ಪ ನೇನ. ಆಯ್ತ. ಅಪ್ಪ ಹೇಳಿದ ಐಡಿಯಾ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ. ಅತ್ತೆ ತಗೋರಿ ಹಾಲು. ಹಾಲು ತಂದೇವ? ನೀ ಕುಡ್ದಿ? ನಾ ಕುಡ್ದಾಯ್ತು. ಆಯ್ತವ. ಏನ್ ನನ್ ಸಸಿಗೆ ನನ್ ಮ್ಯಾ ಬಾಳ ಪ್ರೀತಿ ಬಂದೈತಿ, ಹಾಲು ಕೊಡಾಕತ್ತಾಳ. ನೀವಂದ್ರೆ ಹಂಗೆ ಅತ್ತೆ ಇನ್ಮೇಲೆ ನನಗೆ. ಹೌದಾ? ಆಯ್ತವ, ಇಷ್ಟ ಚಂದ ಇದ್ರ ಸಾಕ, ನನಗೇನ್ ಬೇಕಾಗೈತಿ. ಆಯ್ತು, ಕುಡಿತೀನಿ. ತಗೋರವ, ತಣ್ಣಗಾತ್ ನೋಡಿ. ಸರಿ ಅತ್ತೆ. ಆಯ್ತವ. ನನ್ ಸಸಿ ಊರ್ಗ್ ಹೋಗಿ ಬಂದಾಂದ ಚೇಂಜ್ ಆಗ್ಬಿಟ್ಟ. ಪೈಲ ಎಷ್ಟು ಸಿಡಿ ಸಿಡಿ ಮಾಡ್ತಿದ್ಲ, ಈಗ ಎಷ್ಟು ನನ್ ಮ್ಯಾಲ ಪ್ರೀತಿ ಅಯ್ಯ ನೋಡು. ದೇವ್ರ ಹಿಂಗ ಇಟ್ಲಿ, ಗಂಡ ಹೆಂಡತಿ ಚಂದಂಗಿರ್ಲಿ, ಮಗ ಸಸಿ ಚಂದಂಗಿರ್ಲಿ. ಅದನ್ನ ಬೇಡ್ಕೋತನಪ್ಪ ದೇವ್ರ ನಿನ್ ಹತ್ರ. ಹಾಲಲ್ಲಿ ಗುಳಿಗೆ ಹಾಕೊಟ್ಟಿದ್ದಾಯ್ತು. ಅನ್ನಂಗೆ ಅಪ್ಪ ಇನ್ನೊಂದ್ ಮಾತಾಡಿದ್ರಲ್ಲ, ಅತ್ತೆನ್ ಚೆನ್ನಾಗ್ ನೋಡ್ಕೋ ಅಂತ ಹೇಳಿ. ಇದೇ ಒಳ್ಳೆ ಟೈಮು. ಅತ್ತೆ ಕೈ ಕಾಲು ಒತ್ತಿ ಹೆಂಗಾದ್ರೂ ಮಾಡಿ ಅವ್ರನ್ನ ನನ್ ಕಡೆ ಒಲಿಸ್ಕೋಬೇಕು.